ವೀಕ್ಷಕರೇ, ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಗ್ರಾಮಸ್ಥರು ನಡೆಸ್ತಾ ಇರುವಂತಹ ಹೋರಾಟ ಇವತ್ತಿಗೆ 494 ದಿನ. ಭೂಮಿ ಬೇಕಾದ್ರೂ ನಾವು ಬಿಡಲ್ಲ, ಪ್ರಾಣ ಬೇಕಾದ್ರೂ ಬಿಡ್ತೀವಿ ಅಂತ ಹೇಳಿ ಇಲ್ಲಿಯ ರೈತರು ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಆವತ್ತು ಸರ್ಕಾರ ಭೂಸ್ವಾಧೀನ ಮಾಡ್ಕೊಳ್ತಾ ಇತ್ತು. ಯಾಕೆಂದ್ರೆ ಆವತ್ತು ಪ್ರೈವೇಟ್ ಲೇಔಟ್ಗಳು ಡೆವಲಪ್ ಮಾಡೋದಕ್ಕೆ ಬೆಂಗಳೂರಲ್ಲಿರೋ ಜಯನಗರ ಇರ್ಬೋದು, ಬೇರೆ ಬೇರೆ ಲೇಔಟ್ಗಳನ್ನ ಡೆವಲಪ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಿತ್ತು. ಇಂದಿರಾ ಗಾಂಧಿ ಅವರ ಕಾಲದಲ್ಲೆಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ಇವತ್ತು ದೇಶವನ್ನ ಒಂದು ಸ್ಥಿತಿಗೆ ತಂದಿದ್ದಾರೆ. ಇವತ್ತು ಸರ್ಕಾರದ ಹಣಕ್ಕಿಂತ ಕಾರ್ಪೊರೇಟ್ಗಳು ತುಂಬಾ ಶ್ರೀಮಂತವಾಗಿವೆ. ರೈತರ ಜಮೀನನ್ನ ಕಸಿಯೋದಕ್ಕಾಗೋದಿಲ್ಲ. ಮಾರ್ಕೆಟ್ ರೇಟ್ ಏನಿದೆಯೋ ಕೊಡ್ತಾರೆ, ಇಷ್ಟ ಇದ್ರೆ ಕೊಡ್ತಾರೆ, ರೈತರು ಇಲ್ಲಾಂದ್ರೆ ಬಿಡ್ತಾರೆ. ನೋಡಿ, ಇವ್ರಿಗೆ ವಿರುದ್ಧ ಯಾವುದೋ ಒಂದು ಎದುರಾಳಿ ಬೇಕು. ಅದಕ್ಕೆ ಕುಮಾರಸ್ವಾಮಿ ಅಂತ ಇದ್ದಾರೆ. ಈಗ ನಾವು ಎದುರಾಳಿಗಳಲ್ವಾ? ನಾವು ಹೋರಾಟಕ್ಕೆ ಬಂದಿಲ್ವಾ? ಎಷ್ಟು ದಿವಸಗಳಿಂದ ನಾವು ಹೋರಾಟದಲ್ಲಿ ಭಾಗವಹಿಸ್ತಾ ಇಲ್ಲ. ವೀಕ್ಷಕರೇ, ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಗ್ರಾಮಸ್ಥರು ನಡೆಸ್ತಾ ಇರುವಂತಹ ಹೋರಾಟ ಇವತ್ತಿಗೆ 494 ದಿನ. ಭೂಮಿ ಬೇಕಾದ್ರೂ ನಾವು ಬಿಡಲ್ಲ, ಪ್ರಾಣ ಬೇಕಾದ್ರೂ ಬಿಡ್ತೀವಿ ಅಂತ ಹೇಳಿ ಇಲ್ಲಿಯ ರೈತರು ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ನಿನ್ನೆ ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದು ಗೊತ್ತು. ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ 2 ತಿಂಗಳುಗಳ ಕಾಲ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಿ ರೈತರ ಕಣ್ಣೊರೆಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ರೈತರಿಗೂ ಕೂಡ ಗೊತ್ತು. ಈಗ ನಿರಂತರವಾಗಿ ರೈತರ ಜೊತೆಗೆ 494 ದಿನದಿಂದ ಇರೋದು KRS ಪಕ್ಷ. KRS ಪಕ್ಷದ ಸಂಸ್ಥಾಪಕರಾದಂತಹ ರವಿಕೃಷ್ಣ ರೆಡ್ಡಿ ಸರ್ ನಮ್ಮ ಜೊತೆಗಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಸರ್, ರೈತರ ಹೋರಾಟ 494 ದಿನಕ್ಕೆ ಕಾಲಿಟ್ಟಿದೆ. ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಭೂಮಿ ಬಿಡಲ್ಲ ಅಂತ ಹೇಳಿ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು, ಕುಮಾರಸ್ವಾಮಿ ಅವರ ಮಾತುಗಳು, ಏನ್ ಹೇಳ್ತೀರಾ ಸರ್? ಯಾರು ಈಗ ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಭೂಮಿ ಬಿಡೋದಿಲ್ಲ ಅಂತ ಯಾವ ರೈತರು ಹೇಳ್ತಾ ಇದ್ದಾರೆ, ಅವ್ರಿಗೆ ನಮ್ಮ ಬೆಂಬಲ ಇಲ್ಲ. ನಾವು ಸತ್ತು ದಕ್ಕಿಸ್ಕೊಳ್ಳೋದೇನು ಇಲ್ಲ, ಬದುಕಿ ದಕ್ಕಿಸ್ಕೊಳ್ಬೇಕು. ನಮ್ಮ ಹಕ್ಕು. ಭೂಮಿ ಕೊಡುವಂತಹದ್ದು ಬಿಡುವುದು ರೈತರಿಗೆ ಸೇರಿರುವಂತಹದ್ದು. ಯಾವುದೇ ಇವತ್ತಿನ ಹಿಂದೆ ನಾವು ಇತಿಹಾಸವನ್ನು ನೋಡಿದಾಗ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಸರ್ಕಾರಗಳ ಹತ್ರ ದುಡ್ಡೇ ಇರಲಿಲ್ಲ, ದೇಶವ್ಯಾಪಿಯಾಗಿ ಬಡತನ. ಅಂಥ ಸಂದರ್ಭಗಳಲ್ಲಿ ಕಾರ್ಖಾನೆಗಳನ್ನು ಕಟ್ಟೋದಿಕ್ಕೆ, ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದಕ್ಕೆ ಆವತ್ತು ಸರ್ಕಾರ ಭೂಸ್ವಾಧೀನ ಮಾಡ್ಕೊಳ್ತಾ ಇತ್ತು. ಯಾಕೆಂದರೆ ಆವತ್ತು ಪ್ರೈವೇಟು ಲೇಔಟ್ಗಳು ಡೆವಲಪ್ ಮಾಡೋದಕ್ಕೆ ಬೆಂಗಳೂರಲ್ಲಿರೋ ಜಯನಗರ ಇರ್ಬೋದು, ಬೇರೆ ಬೇರೆ ಲೇಔಟ್ಗಳನ್ನ ಡೆವಲಪ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಿತ್ತು. ಯಾಕಂದರೆ ಖಾಸಗಿ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಅವತ್ತು ನಮ್ಮ ದೇಶದಲ್ಲಿ ಇರಲಿಲ್ಲ. ಯಾಕಂದರೆ ಖಾಸಗಿ ಅವರ ಹತ್ರ ದುಡ್ಡು ಇರಲಿಲ್ಲ. ತದನಂತರ ಆವತ್ತು ನಮ್ಮ ಹಿರಿಯರು ನೆಹರೂರವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅವರ ಕಾಲದಲ್ಲೆಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ಇವತ್ತು ದೇಶವನ್ನು ಒಂದು ಸ್ಥಿತಿಗೆ ತಂದಿದ್ದಾರೆ. ಇವತ್ತು ಸರ್ಕಾರದ ಹಣಕ್ಕಿಂತ ಕಾರ್ಪೊರೇಟ್ಗಳು ತುಂಬಾ ಶ್ರೀಮಂತವಾಗಿವೆ. ಬೆಂಗಳೂರಿನಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರೇ ಈಸ್ ಒನ್ ಆಫ್ ದ ಮೋಸ್ಟ್ ಪ್ರಾಫಿಟಬಲ್, ರೆಸ್ಪೆಕ್ಟೆಡ್ ಅಂಡ್ ಫೋರ್ಮೋಸ್ಟ್ ರಿಯಲ್ ಎಸ್ಟೇಟ್ ಡೆವಲಪರ್. ಅವ್ರದ್ದು ಯಾವ್ಯಾವ ರಿಯಲ್ ಎಸ್ಟೇಟ್ಗಳಲ್ಲಿ ಅವರ ಪಾಲಿದೆಯೋ ಗೊತ್ತಿಲ್ಲ. ಅವರು ಒಬ್ಬ ರಿಯಲ್ ಎಸ್ಟೇಟ್ ಡೆವಲಪರ್, ಈಸ್ ಎ ಬಿಸ್ನೆಸ್ ಮ್ಯಾನ್, ಅವರೇ ಹೇಳ್ಕೊಂಡ ಹಾಗೆ. ಹಾಗಾಗಿ ಇವತ್ತು ಸರ್ಕಾರಗಳು ಏನು ಮಾಡ್ತಾವೋ ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಇಂತಹ ವಿಚಾರಗಳಲ್ಲಿ ಖಾಸಗಿಯವರು ಹೊಂದಿದ್ದಾರೆ. ಹಾಗಾಗಿ ಅವರು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಕಸ್ಪದ ಇಲ್ಲದೆ, ಯಾವುದೇ ಥರದ ಶೋಷಣೆ ಇಲ್ಲದೆ ಅವರು ವ್ಯವಹಾರಗಳು ಮಾಡೋದಕ್ಕೆ ಬಿಟ್ಟರೆ ಅವರೇ ಲೇಔಟ್ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಜನ ರಿಯಲ್ ಎಸ್ಟೇಟ್ ಡೆವಲಪ್ ಮಾಡಿದ್ದಾರೆ. ಇವತ್ತು ಸರ್ಕಾರ ಅದ್ರ ಬದಲಿಗೆ ಅವರು ರೈತರ ಜಮೀನನ್ನು ಕಸಿಯೋದಕ್ಕಾಗೋದಿಲ್ಲ. ಮಾರ್ಕೆಟ್ ರೇಟ್ ಏನಿದೆಯೋ ಕೊಡ್ತಾರೆ, ಇಷ್ಟ ಇದ್ರೆ ಕೊಡ್ತಾರೆ, ರೈತರು ಇಲ್ಲಾಂದ್ರೆ ಬಿಡ್ತಾರೆ. ಆದರೆ ಸರ್ಕಾರ ಇವತ್ತು ಭೂಸ್ವಾಧೀನ ಮಾಡೋದು ನಮ್ಮ ಹಕ್ಕು, ಅಥವಾ ನಾವು ಅದನ್ನು ಯಾರು ವಿರೋಧಿಸಬಾರ್ದು ಅಂತ ಮಾಡ್ತಾ ಇರುವಂಥದ್ದು ಹೇಯವಾದದ್ದು, ಅನೈತಿಕವಾದದ್ದು. ಇದನ್ನು ವಿರೋಧಿಸ್ತಾ ಈ 7,500 ಎಕರೆ ಬಿಡದಿ ಪ್ರದೇಶ ಏನಿದೆ, ಇದು ನಿಜಕ್ಕೂ ಬೆಂಗಳೂರಿನ ಮಲೆನಾಡು. 3 ಲಕ್ಷಕ್ಕಿಂತ ಹೆಚ್ಚು ತೆಂಗಿನ ಮರಗಳಿವೆ. ಇಲ್ಲಿ ಲಕ್ಷಾಂತರ ಅಡಿಕೆ ಮರಗಳಿದೆ. ನೀವು ಹೇಳಿದಂಗೆ ರೇಷ್ಮೆ ಸಾಕಾಣಿಕೆ ಮಾಡ್ತಿದ್ದಾರೆ, ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೂರಾರು ಸಾವಿರಾರು ಎಕರೆಗಳಲ್ಲಿ ಮಾವಿನ ತೋಟನೂ ಇದೆ. ಇಲ್ಲಿ ಬೆಳೆ ಬೆಳೀತಿದ್ದಾರೆ, ಬೇರೆ ಬೇರೆ ಥರದ ರಾಗಿ ಬೆಳೀತಾ ಇದ್ದಾರೆ, ನಾನಾ ತರಹದ ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಆ ರೈತರು ಬಹುತೇಕವಾಗಿ ಇಲ್ಲಿರುವಂಥವ್ರು, ನಾನು ಬೆಂಗಳೂರು ಅವಿಭಜಿತ ಬೆಂಗಳೂರು ಜಿಲ್ಲೆ ಅಂತೇನಿದೆ ಈಗ ಇವತ್ತಿನ 3 ಜಿಲ್ಲೆಗಳು, ಅದೇ ಜಿಲ್ಲೆಯಿಂದ ಬಂದವನಾಗಿ ನಮ್ಮ ಇಡೀ ಬೆಂಗಳೂರು ಅವಿಭಜಿತ ಬೆಂಗಳೂರು ಜಿಲ್ಲೆಯಲ್ಲಿ ಈ ಮಟ್ಟಿಗೆ ಕೃಷಿಯನ್ನ ಲಾಭದಾಯಕವಾಗಿ ಮಾಡ್ತಾ ಇರುವಂಥ ರೈತರು ಇನ್ನೊಂದು ಕಡೆ ಇಲ್ಲ. 30 ಲಾಲ್ ಭಾಗಗಳಷ್ಟು ವಿಸ್ತಾರವಾದ ಪ್ರದೇಶ ಇವತ್ತಿಲ್ಲಿ ಏನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿರುವಂಥದ್ದು. ಒಂದು ಲಾಲ್ ಬಾಗೆ ಬೆಂಗಳೂರಲ್ಲಿ ಒಂದಷ್ಟು ಆಕ್ಸಿಜನ್ ಕೊಡ್ತಾ ಇದೆ ಅಂದರೆ, ಇಷ್ಟು ಆಕ್ಸಿಜನ್ 30 ಲಾಲ್ ಭಾಗಗಳಷ್ಟು ಎಷ್ಟು ಕೊಡೋದಕ್ಕೆ ಸಾಧ್ಯ? ಹಾಗಾಗಿ ಇವಾಗ ಬಿಡದಿ ಟೌನ್ಶಿಪ್ ಬಂದರೆ 2 ತರಹದ ಅಪಾಯ, 3-4 ಥರದ ಅಪಾಯ. ಒಂದು, ರೈತರಿಗೆ ಇಷ್ಟ ಇಲ್ಲದೇನೆ ಅವರ ಬಲವಂತವಾಗಿ ಅವರ ಹಕ್ಕನ್ನು ಕಸ್ಕೊಳ್ಳುವಂಥದ್ದು, ಭೂಸ್ವಾಧೀನ ಮಾಡ್ಕೊಳ್ಳುವಂಥದ್ದು. ಮತ್ತೆ ಅವರಿಗೆ ಕೊಡುವ ಪರಿಹಾರ, ಇವತ್ತು 1 ಎಕರೆ ಇಲ್ಲಿ ಕಳ್ಕೊಂಡ್ರೆ ಇನ್ನೆಲ್ಲಿ ಜಮೀನು ತೆಗೆಯೋದು? ಅವರು ಎಲ್ಲಿ ಕೊಡ್ತಾರೆ? ಯಾರು ಕೊಡ್ತಾರೆ? ಮತ್ತೆ ಇವರು ಈ ಜಮೀನನ್ನು ಅದೇ ತರಹದ 40-50 ವರ್ಷ ದಾಟಿರೋರಿಗೆ ಬೇರೆ ತರಹದ ಉದ್ಯೋಗ ಗೊತ್ತಿಲ್ಲ, ಅವ್ರು ಕೃಷಿ ಬಿಟ್ಟು ಬೇರೆದು ಗೊತ್ತಿಲ್ಲ, ಎಲ್ಲಿ ಹೋಗಿ ಜಮೀನು ತೆಗಿತಾರೆ? ಅವರು ಊರು ಬಿಟ್ಟು ಹೋಗಿ ಇನ್ನೆಲ್ಲೂ ಹೊಸದಾಗಿ ಬದುಕು ಕಟ್ಕೊಳಕ್ಕಾಗುತ್ತಾ? ನೀವು ಯಾರು ಅವ್ರನ್ನ ಮೂಲೋತ್ಪಾದನೆ ಮಾಡಿ ಅವ್ರ ಜೀವನೋಪಾಯವನ್ನು ಕಸಿಯೋದಿಕ್ಕೆ? ರೈಟ್ ಟು ಲೈವ್ಲಿಹುಡ್ ಅಂತ ನಮ್ಮ ಸಂವಿಧಾನದಲ್ಲಿದೆ.
ನಮ್ಮ ಸಂವಿಧಾನದಲ್ಲಿ ಅಡಕವಾಗಿದೆ ಜೀವನೋಪಾಯದ ಹಕ್ಕು ಅಂತೇಳಿ. ಅದನ್ನು ನೀವು ಕಸಿದುಕೊಂಡು ಇನ್ಯಾವ ತರಹದ ಪ್ರಜಾಪ್ರಭುತ್ವ ಸಂವಿಧಾನದ ಬಗ್ಗೆ ನೀವು ಮಾತಾಡ್ತೀರಾ? ಮೂರನೇದಾಗಿ ಇಲ್ಲಿ ಈಗಾಗಲೇ ಹೇಳಿದಂಗೆ ಫಲವತ್ತಾದ ಭೂಮಿಯನ್ನ ನೀವು ಆ ಮರಗಳೆಲ್ಲ ಕಡಿದು ಮೊನ್ನೆ ತಾನೇ ಅದೇನೋ ಗಿನ್ನಿಸ್ ರೆಕಾರ್ಡ್ ಅಂತೆ, ನಾಚಿಕೆ ಇವರಿಗೆ. ಡಿ.ಕೆ. ಶಿವಕುಮಾರ್ಗೆ ನಿಜಕ್ಕೂ ನಾಚಿಕೆ ಆಗಬೇಕು. ಇಲ್ಲಿರುವಂತಹ ಲಕ್ಷಾಂತರ ಮರಗಳನ್ನ ಕಡಿದು ಇನ್ನು ಯಾವತ್ತಿಗೂ ಹುಟ್ಟುವಂತಹ ಬೆಳೆಯುವಂತಹ ಮರಗಳಿಗೆ ಇವತ್ತು ಬೀಜ ಹಾಕ್ತಾ ಇದ್ದಾರೆ, ಸಣ್ಣದಾಗಿ ಗಿಡ ನೆಡ್ತಾ ಇದ್ದಾರೆ. ಗಿನ್ನಿಸ್ ರೆಕಾರ್ಡ್ ಅಂತೆ. ಇಷ್ಟು 30 ಲಾಲ್ಬಾಗಳಷ್ಟು ಮರಗಳನ್ನ ಕಡಿದ ಮೇಲೆ ಅದರ ಪಾಪ ಯಾರಿಗ ಹೋಗುತ್ತೆ? ಅದ್ರ ಜೊತೆಗೆ ಕಡಿದಾದ್ಮೇಲೆ ಎಲ್ಲ ನೂರಾರು JCBಗಳನ್ನ ತಂದು ನೆಲ ಸಮ ಮಾಡಿ ಪ್ರಕೃತಿಯ ನಾಶ ಮಾಡಿ ಇದು ಬಂಜರು ಭೂಮಿ ಅಂತ ಹೇಳ್ತಾರೆ. ಈಗಿಲ್ಲ ಬಂಜರು, ಅದು ಬರಡು ಅಲ್ಲ, ಬಂಜರು ಅಲ್ಲ, ನಿಜವಾದ ಬರಡು ಭೂಮಿ ಇವರು ಲೇಔಟ್ ಡೆವಲಪ್ ಮಾಡಿದ್ಮೇಲೆ ಆಗುತ್ತೆ. ನಾನು ಆನೇಕಲ್ ತಾಲೂಕಿನಲ್ಲಿ ಸೂರ್ಯ ಸಿಟಿ ಅಂತ ಏನು KHB ಅವರು 3-4 ಹಂತಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಮನೆಯ ಪಕ್ಕದಲ್ಲಿಯೇ ಇರುವಂತಹ ಲೇಔಟ್ಗಳವು ನೋಡಿದ್ದೀವಿ. ಇವತ್ತಿಗೂ ಸಾವಿರಾರು ಸೈಟ್ಗಳು ಖಾಲಿ ಇವೆ. 15-20 ವರ್ಷಗಳಿಂದನೇ ಸೈಟ್ ತಗೊಂಡಿರೋರು ಇವತ್ತಿಗೂ ಮನೆ ಕಟ್ಟಿಲ್ಲ. ಅಲ್ಲಿ ನೀವು ತಗೊಂಡ್ರೆ 10 ಲಕ್ಷಕ್ಕೆ, ನನಗೆ 25 ಲಕ್ಷಕ್ಕೆ ಮಾರಿದ್ರೆ, ನಾನು 50 ಲಕ್ಷಕ್ಕೆ ಮಾರಿದೆ, 50 ಲಕ್ಷ ತಗೊಂಡಿರೋ ಕೋಟಿಂಗ್ ಮಾರ್ತಾ ಇದ್ದಾನೆ. ಈ ತರಕ್ಕೆ ಕೈ ಬದಲಾವಣೆ ಆಗ್ತಾ ಇದೆಯಾ ಹೊರತು ಅಲ್ಲಿ ನಿಜಕ್ಕೂ ಮನೆ ಕಟ್ಟುವ ಅಗತ್ಯ ಇರೋರು ಯಾರು ಬಂದು ಮನೆ ಕಟ್ತಾ ಇಲ್ಲ. ಹಾಗಾಗಿ ಅಲ್ಲೇ ಸಾವಿರಾರು ಮನೆಗಳು ಬೆಂಗಳೂರಿಗೆ ಹತ್ತಿರದಲ್ಲಿ ಸಾವಿರಾರು ಸೈಟ್ಗಳು ಆನೇಕಲ್ ತಾಲೂಕಿನಲ್ಲಿ ಸೂರ್ಯ ಸಿಟಿಯಲ್ಲಿ ಅಲ್ಲೆಲ್ಲ ಖಾಲಿ ಇದೆ. ನೀವು ಇಲ್ಲಿ ಬಂದು ಮತ್ತೆ ಇಲ್ಲಿ ಯಾವುದು ಸೈಟ್ಗಳನ್ನ ಡೆವಲಪ್ ಮಾಡ್ತೀರಾ? ಅದು 7,500 ಎಕರೆ ಪ್ರದೇಶದಲ್ಲಿ. ಇದು ಒಂದು ಕಡೆ ಭ್ರಷ್ಟಾಚಾರ, ಒಂದು ಕಡೆ ಅನೈತಿಕ, ಒಂದು ಕಡೆ ದುರಹಂಕಾರ, ಇನ್ನೊಂದು ಕಡೆ ಲಾಭತನ, ಸ್ವಜನ ಪಕ್ಷಪಾತ ಇವೆಲ್ಲವೂ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಾವು ಹಿಂದೆ ಅವರು ಮಂತ್ರಿ ಆಗಿದ್ದಾಗಲೋ ಅಥವಾ ವಿರೋಧ ಪಕ್ಷದಲ್ಲಿದ್ದಾಗಲೋ ಶಾಸಕರಾಗಿದ್ದಾಗಲೋ ಮಾತಾಡೋದು ಬೇರೆ. ಇವತ್ತು ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದವರು ಹೆಚ್ಚು ಜವಾಬ್ದಾರಿಯನ್ನು ನಡ್ಕೊಳ್ಬೇಕು. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಜನಾಭಿಪ್ರಾಯವನ್ನು ಗೌರವಿಸಬೇಕು. ಇಲ್ಲ ಅಂದ್ರೆ ನಿಮ್ಮಂತ ಇದೇ ತರಹಕ್ಕೆ ಹಿಂದೆ ಗುಂಡೂರಾವ್ ತರದವರು ಇನ್ನೊಬ್ರು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ದುರಹಂಕಾರವನ್ನು ತೋರಿದಕ್ಕೆ ಕೊನೆಗೆ ಅವರ MLA ಸ್ಥಾನವನ್ನೇ ಜನ ಕಿತ್ತಾಕಿದ್ರು. ಹಾಗಾಗಿ ಇಂಥ ಯಾವಾಗಲೂ ನಾನು ಗೆಲ್ತೀನಿ ಅಂದ್ಕೊಳ್ಬೇಡಿ. ನೀವು ಹಣ ಹಂಚೋ, ಹೆಂಡ ಕುಡಿಸೋ ಯಾವುದೋ ಒಂದು ಇದ್ರಲ್ಲಿ ನೋಡಿದೆ ವಿಡಿಯೋದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕನಕಪುರದಲ್ಲಿ ಮಾಡಿದಂಥ ಕಾರ್ಯಕ್ರಮದಲ್ಲಿ ಒಂದಷ್ಟು ಜನಕ್ಕೆ ಹಿಂಗಂತ ತೋರಿಸ್ತಾ ಇದ್ರು. ಅಂದರೆ ಎಣ್ಣೆ ಬಾಟ್ಲು ಆ ಕಡೆಗಿದೆ ಹೋಗಿ ಅಂತ. ಸೊ ಹಾಗಾಗಿ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಇದ್ಕೊಂಡಿರುವಂಥವ್ರು, ಮಹಾತ್ಮ ಗಾಂಧೀಜಿ ಕಟ್ಟಿದ ಸಂಘಟನೆಯಿಂದ ಹುಟ್ಟಿದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಅಂತಹ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನೀವು ಓಪನ್ ಆಗಿ ಯಾವುದೋ ಪಕ್ಷದ ಕಾರ್ಯಕ್ರಮಗಳನ್ನು ಅಥವಾ ಇನ್ಯಾವುದೋ ಕಾರ್ಯಕ್ರಮಗಳನ್ನ ಮಾಡಿ ಎಣ್ಣೆನೂ ಹಂಚ್ತೀರಾ ಸಾರ್ವಜನಿಕವಾಗಿ ಅಂದರೆ ಅದಕ್ಕೆ ಇದು ಸಂಪೂರ್ಣವಾಗಿ ಹಿಪೋಕ್ರೆಟ್ಸ್ ಇವತ್ತು ಕಾಂಗ್ರೆಸ್ನಲ್ಲಿರುವಂತಹವರು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋ ಅವ್ರು ನನಗೂ ಮುಖ್ಯಮಂತ್ರಿ, ನಿಮಗೂ ಮುಖ್ಯಮಂತ್ರಿ, ಎಲ್ರಿಗೂ ಮುಖ್ಯಮಂತ್ರಿ. ಅವ್ರು ಏನೇ ಇರಲಿ, ನಾವು ವಿರೋಧಿಸಿದ್ರು ಅವ್ರು ನಮ್ಮ ಮುಖ್ಯಮಂತ್ರಿ. ಈ ಮುಖ್ಯಮಂತ್ರಿಯಾಗಿ ನೀವು ಸೌಜನ್ಯದಿಂದ, ಸಭ್ಯತೆಯಿಂದ, ಪ್ರಾಮಾಣಿಕತೆಯಿಂದ, ಮೌಲ್ಯದಿಂದ ನಡ್ಕೊಳ್ಳಿ. ನೀವು ಮುಖ್ಯಮಂತ್ರಿ ಆಗಿಲ್ದೇ ಇರುವಾಗ ನಿಮ್ಮ ಕರ್ಮ, ನಿಮ್ಮ ಪಾಪ. ಆದರೆ ಇವತ್ತು ನೀವು ಇಡುವ ಪ್ರತಿಯೊಂದು ಹೆಜ್ಜೆಯು ಆ ಹೆಜ್ಜೆಯ ಕೆಳಗಡೆ ಲಕ್ಷಾಂತರ ಕ್ರಿಮಿ ಕೀಟಗಳು ಸೇರಿದಂತೆ ಜೀವರಾಶಿಗಳು ನಾಶ ಆಗಬಹುದು. ಅಂದರೆ ಜನರೇ ಸಾಯಬಹುದು ನೀವಿಡುವ ಹೆಜ್ಜೆಯಿಂದಾಗಿ. ಅಂದರೆ ಹೆಜ್ಜೆ ಅಂದ್ರೆ ಏನು, ಒಂದು ಕ್ರಮದಿಂದಾಗಿ. ಹಾಗಾಗಿ ಅಂತಹ ಏನು ಪಾಪದ ಕೆಲಸಕ್ಕೆ ನೀವು ಹೋಗ್ಬೇಡಿ, ಇದನ್ನ ಕೈ ಬಿಡಿ. ಇವತ್ತೇನೋ 2 ತಿಂಗಳು ಸಮಯ ಅಂತ ಹೇಳ್ತೀವಿ ಎಲ್ಲ ಇಂಥ ಪರ್ಪಸ್. 2 ತಿಂಗಳು ಸಮಯ ಅಂತ ನಿನ್ನೆ ಹೇಳಿದ್ರು. ಅದ್ರ ನಡುವೆ 5 ಹಳ್ಳಿಗಳಿಗೆ 4 ಹಳ್ಳಿಗಳಿಗೆ ಸುಮಾರು 5,000 ಎಕರೆ ಹಳ್ಳಿಗಳಿಗೆ ಫೈನಲ್ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ. ಈ ಕ್ರಮದ ಹಿಂದೆ ಏನಿದೆ ಅಂತ ಹೇಳಿ ಅವ್ರ ಮಾಸ್ಟರ್ ಪ್ಲಾನ್ ಏನಾದ್ರು ಇದೆಯಾ ಅಂತ? ಅಲ್ಲ, ಅದು ಮಾಸ್ಟರ್ ಮೈಂಡ್, ಕ್ರಿಮಿನಲ್ ಮೈಂಡ್ ಅಂತ ಏನೋ ಪದ ಬಳಸ್ತಾರಲ್ವಾ, ಅದು ನಿನ್ನೆ ಅವರು ಹೇಳಿರೋದೊಂದು, ಮತ್ತೆ ರಾತ್ರಿ ನಡೆದಿರೋದೇ ಒಂದು. ಸೊ ಇದು ಕ್ರಿಮಿನಲ್ ಮೈಂಡ್. ಡಿ.ಕೆ. ಶಿವಕುಮಾರ್ ನಾನು ಕಂಡ ಹಾಗೆ, ಯಾಕಂದ್ರೆ ನಾನು ರಾಜ್ಯದ ಅನೇಕ ರಾಜಕಾರಣ ನೋಡಿದ್ದೀನಿ, ಕರ್ನಾಟಕದ ಅತ್ಯಂತ ಚಾಣಾಕ್ಷ ರಾಜಕಾರಣಿಗಳಲ್ಲಿ ಒಬ್ರು. ಕ್ರಿಮಿನಲ್ ಮೈಂಡ್ ಈಗೆಲ್ಲ. ಯಾಕಂದ್ರೆ ಇವ್ರು ಮಾಡುವಂಥ ರಾಜಕಾರಣ ಕ್ರಿಮಿನಲ್ ರಾಜಕಾರಣವೇ. ಹಾಗಾಗಿ ಅಂತಹ ದುಷ್ಟ ಬುದ್ಧಿ ಬೇಡ. ನೀವು ಇವತ್ತು ರಾಮನಾಗಬೇಕೇ ಹೊರತು ರಾವಣನಾಗಬಾರ್ದು. ನೀವು ಅದೇನೋ ಧರ್ಮರಾಯನಂತೆ ಅದಂತೆ, ದುರ್ಯೋಧನಂತೆ ಇದಂತೆ, ಕರ್ಣನಂತೆ ಅದಂತೆ, ಅರ್ಜುನಂತೆ ಇದಂತೆ, ಭೀಮನ ಎಲ್ಲ ಹೇಳಿದ್ರಲ್ಲ. ಏನು ಇವ್ರು ಮುಖ್ಯಮಂತ್ರಿ ಆದಾಗ ಅವ್ರ ಬಾಯಿಂದ ಬಂದ ಮಾತುಗಳು. ನೀವು ಯಾವ್ಯಾವುದು ಬೇಡಪ್ಪ. ಇವತ್ತಿನ ಸಂದರ್ಭದಲ್ಲಿ ರಾಮರಾಜ್ಯ ಅಂತ ಹೇಳಿದಾಗ ರಾಮನ ಥರ, ಅಥವಾ ಇನ್ನೊಂದು ಯಾವುದೋ ಪ್ರಾಮಾಣಿಕವಾದ ಮೌಲ್ಯಯುತ ಧರ್ಮಾಧಾರಿತರ ಒಂದು ವ್ಯವಸ್ಥೆ ಅಂದಾಗ ಧರ್ಮರಾಯನ ಥರ ನಡ್ಕೊಳ್ಳಿ. ಅದನ್ನ ಬಿಟ್ಟು ಹೇಳೋದೊಂದು ಮಾಡೋದೊಂದು. ಎಷ್ಟು ಆಸ್ತಿ ಯಾರಿಗಾಗಿ ಇದೆಲ್ಲ? ಆಮೇಲೆ ಕುಮಾರಸ್ವಾಮಿ ಅವ್ರ ವಿಚಾರ ತರ್ತೀರಾ. ಈಗ ನಾವೇನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರಿಗೆ ವಿರೋಧಿಸ್ತಾ ಇಲ್ವಾ? ಮೊನ್ನೆ ರೈತರು ಅಲ್ಲಿ ಇದು ಮಾಡೋದಕ್ಕೆ ಹೋದಂತಹ ಟೈಮಲ್ಲಿ, ಸರ್ವೆ ಮಾಡೋದಕ್ಕೆ ಹೋದಂತಹ ಟೈಮಲ್ಲಿ ದಾಳಿ ಮಾಡ್ತಾರೆ ಅಧಿಕಾರಿಗಳ ಮೇಲೆ. ಅದೆಲ್ಲ ಕುಮಾರಸ್ವಾಮಿ ಅವರ ಕುಮ್ಮಕ್ಕು ಅಂತ ಈ ರೀತಿ ಬಿಂಬಿಸೋದಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ನೋಡಿ. ಇವ್ರಿಗೆ ವಿರುದ್ಧ ಯಾವುದೋ ಒಂದು ಎದುರಾಳಿ ಬೇಕು.
ಅದಕ್ಕೆ ಕುಮಾರಸ್ವಾಮಿ ಅಂತ ಇದ್ದಾರೆ. ಈಗ ನಾವು ಎದುರಾಳಿಗಳಲ್ವಾ, ನಾವು ಹೋರಾಟಕ್ಕೆ ಬಂದಿಲ್ವಾ? ಎಷ್ಟು ದಿವಸಗಳಿಂದ ನಾವು ಹೋರಾಟದಲ್ಲಿ ಭಾಗವಹಿಸ್ತಾ ಇಲ್ಲ? ಬೇರೆ ಇವತ್ತು BSP ಪಕ್ಷದಿಂದ ಬಂದಿದ್ದಾರೆ, JDU ಬೇರೆ ಬೇರೆ ಪಕ್ಷದಿಂದ BJPಯವರು ಬಂದಿದ್ದಾರೆ. ಆದರೆ ಅವರೆಲ್ಲರನ್ನೂ ಬಿಟ್ಟು ಇದು ನನ್ನ ಮತ್ತು ಕುಮಾರಸ್ವಾಮಿ ಅವರ ಮಧ್ಯೆ ಅನ್ನುವಂಥದ್ದು ಯಾಕೆ ಬಿಂಬಿಸ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು ನಿಮ್ಮ ಮಧ್ಯೆ ಇರುವಂಥ ವೈಯಕ್ತಿಕ ದ್ವೇಷದ ವಿಚಾರ ಅಲ್ಲ ಇದು ಹಲವಾರು ಕಾಂಗ್ರೆಸ್ನಲ್ಲಿರೋರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಹಾಗಾಗಿ ಇಂತಹ ದಾರಿ ತಪ್ಪಿಸುವಂತಹ ಮಾತುಗಳನ್ನು ಒಬ್ಬ ಮುಖ್ಯಮಂತ್ರಿ ಆದಂಥವರು ಆಡುವಂತಹದ್ದು ಪರಮ ನೀಚತನ ನನ್ನ ಪ್ರಕಾರ. ಹಾಗಾಗಿ DK ಶಿವಕುಮಾರ್ ಅವರು ಸ್ವಲ್ಪ ಸಮಯ ತೆಗೆದುಕೊಂಡು ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು ಬೇಡ, ಬೆಳಗ್ಗೆ ಹೊತ್ತು ಅವರು ಆಲೋಚನೆ ಮಾಡಿ ಎದ್ದಾಗ ಧ್ಯಾನ ಪೂಜೆನೋ ಮಾಡ್ತಾರೆ ಅನ್ಸುತ್ತೆ. ಅಂತ ಸಂದರ್ಭದಲ್ಲಿ ಆಲೋಚನೆ ಮಾಡಿ ಬಿಡದಿ ಟೌನ್ಶಿಪ್ ನಾನು ಮಾಡ್ತಿರೋ ಸರಿನೋ ಅಲ್ವೋ ಅಂತ ತೀರ್ಮಾನ ತಗೊಳ್ಳಿ. ಇದೇ ಸಂದರ್ಭದಲ್ಲಿ ಇದು DK ಶಿವಕುಮಾರ್ ಒಬ್ಬ ಸರ್ಕಾರ ಅಲ್ಲ, ಇದು ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಇತರ ಮಂತ್ರಿಗಳು ಸಹ ಯೋಚನೆ ಮಾಡಬೇಕು. ಅವ್ರು ಯಾಕೆಂದ್ರೆ ಇದು ಏನು ಫಸ್ಟ್ ಅಮಾಂಗ್ ದ ಈಕ್ವಲ್ಸ್ ಅಂತ, ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಅಂದರೆ ಆತನೇ ಸರ್ವೋಚ್ಚ ಅಲ್ಲ, ಫಸ್ಟ್ ಅಮಾಂಗ್ ದ ಈಕ್ವಲ್ಸ್. ಆ ತರಹದ ವ್ಯವಸ್ಥೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ನಮ್ಮ ದೇಶದಲ್ಲಿರುವಂಥದ್ದು, ಅಂಬೇಡ್ಕರ್ ಅವರು ಕಟ್ಟಿರುವಂತಹ ಬರೆದಿರುವಂತಹ ಸಂವಿಧಾನದಲ್ಲಿ. ಹಾಗಾಗಿ ಇತರ ಮಂತ್ರಿಗಳು ಸಹ ತಮ್ಮ ಏನಂತಾರೆ ಅಧೈರ್ಯವನ್ನು ಬಿಟ್ಟು, ತಮ್ಮ ಪುಕ್ಕಲ್ತನವನ್ನು ಬಿಟ್ಟು ಅವರು ಇದು ನಮ್ಮ ಸರ್ಕಾರದ ವಿಚಾರ, ಇದು ನಿನ್ನೊಬ್ಬನ ವಿಚಾರ ಅಲ್ಲ ಕಣಯ್ಯ ಅಂತೇಳಿ DK ಶಿವಕುಮಾರ್ ಜೊತೆಗೆ ಮಾತಾಡಬೇಕು. ಅವರು ಸಹ ಇಲ್ಲಿ ಏನು ಅಕ್ರಮದ ಭೂಸ್ವಾಧೀನ ನಡೀತಾ ಇದೆ ಅದನ್ನು ವಿರೋಧಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಸರ್, ಈ ಭಾಗದ MLA ಬಾಲಕೃಷ್ಣ ಸರ್ ಬಗ್ಗೆ ಮಾತಾಡೋದಾದ್ರೆ ಅವರ ನಡೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅವರಿಗೆ ಎಲ್ಲಾ ರೈತರು ಈ ಭಾಗದ ಎಲ್ಲರೂ ಕೂಡ ವೋಟ್ ಹಾಕಿದ್ದಾರೆ. ಅವರು ಪರ ಇರೋರ ಪರ ಮಾತಾಡ್ತಿದ್ದಾರೆ ಹೊರತು ವಿರೋಧ ಇರೋರ ಪರ ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ಮಾತ್ರ MLAನಾ, ಇವ್ರಿಗಲ್ವಾ ಅನ್ನೋ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, DK ಶಿವಕುಮಾರ್ ಪರವಾಗಿ ಇದು ನನಗನ್ನಿಸ್ದಂಗೆ ಈ ಯೋಜನೆಯಲ್ಲಿ ಬಾಲಕೃಷ್ಣ ಅವರ ಪಾತ್ರ ಎಷ್ಟಿದೆಯೋ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಇದು ಮಾಡಬೇಕು ಅಂತ ಹಠ ಮಾಡಿದ್ದಾರೆ. ಹಾಗಾಗಿ ನಾನು ಈಗ DK ಶಿವಕುಮಾರ್ ಪರವಾಗಿ ಮಾತಾಡಬೇಕು, ಹಾಗೇನಾದರೂ ಆದರೆ ನನಗೆ ಮಂತ್ರಿ ಮಾಡಬಹುದು ಅನ್ನುವಂಥ ಭಾವನೆ ಇದ್ದಂಗಿದೆ. ಇವರು ಬಾಲಕೃಷ್ಣ ಅವರು ಮುಂದಿನ ಸಲ ಗೆಲ್ಲೋದು ಕಷ್ಟ ಇದೆ. ಅವ್ರು ಇವಾಗ ಸಲ ನಡ್ಕೊಳ್ತಾ ಇರುವಂಥದ್ದು, ಯಾಕಂದರೆ ಅವರ ಏನಿಲ್ಲ ಅಂದ್ರೆ 40%, 60% ಅಲ್ಲದೆ ಇದ್ರು 40% ಆದರೂ ಇಲ್ಲಿನ ಓಟ್ ಹಾಕಿದ್ದಾರೆ. ಆ ಓಟನ್ನು ನೀವು ಎಲ್ಲಿಂದ ತಗೊಳ್ತೀರಾ? ಎಲ್ಲಿಂದ ರೆಡಿ ಮಾಡ್ಕೊಳ್ತೀರಾ? ಹಾಗಾಗಿ ಪ್ರತಿ ಸಲವೂ ಹಣದಿಂದನೋ ಅಥವಾ ಇನ್ಯಾವುದೋ ಅಲೆಯಿಂದನೋ ಗೆಲ್ತೀವಿ ಅಂದ್ಕೋಬೇಡಿ ಬಾಲಕೃಷ್ಣ ಅವರೇ. ನೀವು ಸ್ವಲ್ಪ ಈ ಸಂದರ್ಭದಲ್ಲಿ ಸೌಜನ್ಯ ಸಜ್ಜನಿಕೆಯಿಂದ, ಅದೇನೋ ಕೃಪಾಪೋಷಿತ, ಯಾರ್ದೋ JDS ಕೃಪಾಪೋಷಿತ ಹೋರಾಟ ಅಂತ ಹೇಳ್ತಾರೆ, ಅವೆಲ್ಲ ಬಿಟ್ಬಿಡಿ. ನಾವೆಲ್ಲ ಏನು JDS ಇನ್ನು ಕುಮಾರಸ್ವಾಮಿ ಅವ್ರನ್ನ ಬಂದಿದ್ದಾರಾ? ಇದೇ ಕುಮಾರಸ್ವಾಮಿ ಅವ್ರ ವಿರುದ್ಧ ನಾವು ಕೇತಗನಹಳ್ಳಿಯಲ್ಲಿ ಹೋರಾಟ ಮಾಡಿಲ್ವಾ? ಅಲ್ಲಿ ನಾವು ಹಿರೇಮಠರೆಲ್ಲ ಹೋದಾಗ ಮೊಟ್ಟೆ ಹಾಕಿಸ್ಕೊಡ್ಸ್ಕೊಳ್ಳಿಲ್ವಾ? ಇದು ಇವ್ರ ವಿರುದ್ಧವಾಗಿನೇ SR ಹಿರೇಮಠರೆಲ್ಲ ಇವತ್ತು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಹೈಕೋರ್ಟಲ್ಲಿ ದಾವೆ ಹಾಕಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂಥ ದೀಪಕ್ ಅವರು ವಿಚಾರವಾಗಿ ಹೋರಾಡ್ತಾ ಇಲ್ವಾ? ಸೊ ನಾವು ವಿಷಯಾಧಾರಿತವಾಗಿ ಇಲ್ಲಿ ವಿರೋಧ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ನೀವು JDS ಅಂತ ಹೇಳ್ಬೇಡಿ. ಕೇವಲ ಅದನ್ನ ಮಾಡೋದ್ರ ಮೂಲಕ ನೀವು ನಿಮಗೆ ಅವಮಾನ ಮಾಡ್ಕೊಳ್ತಾ ಇದ್ದೀರಾ. ಇದು ಪಕ್ಷಾತೀತವಾಗಿ ನಡೀತಿರುವಂತಹ ಹೋರಾಟ. ಇದನ್ನ ಗಮನಿಸಲಾರದಂತ ಕುರುಡುತನ ನಿಮ್ಗಿರಬಾರ್ದು. ಖಂಡಿತ ಸರ್. ಥ್ಯಾಂಕ್ ಯು ಸರ್.